everyone, welcome to our business studies class 2nd PU. Today we will discuss about the objectives of management. Objectives of management. In every organizations to establish a certain objectives, different organizations having a different set of objectives. Management has to achieve those objectives efficiently and effectively. ಪ್ರತಿಯೊಂದು ಆರ್ಗನೈಸೇಷನ್ ಕೂಡ ತನ್ನದೇ ಆದಂತಹ ಉದ್ದೇಶಗಳನ್ನು ಇಟ್ಕೊಂಡಿರುತ್ತೆ. ಒಂದೊಂದು ಆರ್ಗನೈಸೇಷನು ಒಂದೊಂದು ರೀತಿಯ ಉದ್ದೇಶಗಳನ್ನು ಹೊಂದಿರುತ್ತೆ. ಅದನ್ನು ಸರಿಯಾಗಿ ಸಮರ್ಪಕವಾಗಿ ನಿರ್ವಹಿಸುವುದೇ ಈ ಒಂದು ಮ್ಯಾನೇಜ್ಮೆಂಟಿನ ಒಂದು ಕ್ರಮ ಆಗಿರುತ್ತೆ. ಸೊ ಲೆಟ್ ಅಸ್ ನೌ what are the objectives of organizations. So the objectives have classified into organizational objectives, then social objectives, then personal or individual objectives. First one, organizational objectives. Management is responsible for setting of achieving objectives for the organization. It is concerned with the utilization of human and material resources to maximum possible. So in the management of every organization to accomplishing the objectives of considering the interest of the stakeholders, employees and customers. So ಈ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸು ಪ್ರತಿಯೊಂದು ಆರ್ಗನೈಸೇಷನ್ ಕೂಡ ಹೊಂದಿರುತ್ತೆ. ಅಲ್ಲಿರುವಂತಹ ಮಾನವ ಸಂಪನ್ಮೂಲಗಳನ್ನು ಅಥವಾ ಅಲ್ಲಿರುವಂತಹ ಮಟೀರಿಯಲ್ ರಿಸೋರ್ಸ್ಗಳನ್ನು ಅಲ್ಲಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ಸರಿಯಾಗಿ ನಿಭಾಯಿಸೋದೇ ಈ ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ನ ಒಂದು ಹೇಳುವಂಥದ್ದು. ಸೊ ಅದರಲ್ಲಿ ಕೂಡ ಸಬ್ ಪಾಯಿಂಟ್ಸ್ ಆರ್ ಸರ್ವೈವಲ್. ಸೊ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ಗಳು ಯಾವ್ಯಾವುದು? ಫಾರ್ ದಿ ಪರ್ಪಸ್ ಆಫ್ ಸರ್ವೈವಲ್. ಸೊ ಬೇಸಿಕ್ ಆಬ್ಜೆಕ್ಟಿವ್ಸ್ ಆಫ್ ಎನಿ ಬಿಸ್ನೆಸ್ ಟು ಇಟ್ಸ್ ಸರ್ವೈವಲ್. ಇನ್ ಅ ಆರ್ಗನೈಸೇಷನ್ ಟು ಸರ್ವ್ ಆ್ಯಂಡ್ ಮಸ್ಟ್ ಅರ್ನ್ ಟು ಎನಫ್ ಟು ರೆವಿನ್ಯೂ ಕವರ್ ದಿ ಕಾಸ್ಟಸ್. ಸೊ ಪ್ರತಿಯೊಂದು ಸಂಸ್ಥೆಯು ಕೂಡ ಅಲ್ಲಿ ಏನಾಗಿರಬೇಕು, ತನ್ನ ಅಸ್ತಿತ್ವವನ್ನು ಮಾರ್ಕೆಟಲ್ಲಿ ಉಳಿಸ್ಕೊಳ್ಳೋದೇ ಮೊದಲ ಉದ್ದೇಶ ಆಗಿರುತ್ತೆ. ಫಾರ್ ಎಕ್ಸಿಸ್ಟೆನ್ಸಿ ಸರ್ವೈವಲ್ ಆಗಬೇಕು, ಅದು ನಡೀತಾನೆ ಇರಬೇಕು. ಆ ಆರ್ಗನೈಸೇಷನು ಮಾರ್ಕೆಟಲ್ಲಿ ನಡೀತಾನೆ ಇರಬೇಕು ಅನ್ನೋದೇ ಮುಖ್ಯ ಆರ್ಗನೈಸೇಷನ್ನ ಉದ್ದೇಶ ಆಗಿದೆ. ದೆನ್ ಸೆಕೆಂಡ್ ಒನ್ ಇಸ್ ಪ್ರಾಫಿಟ್. ಮೇ ಸರ್ವೈವಲ್ ಈಸ್ ನಾಟ್ ಎನಫ್ ಫಾರ್ ಬಿಸ್ನೆಸ್. ಅರ್ನಿಂಗ್ ಆಫ್ ಅ ಪ್ರಾಫಿಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಮೀಟಿಂಗ್ ದ ಎಕ್ಸ್ಪೆನ್ಸಸ್ ಆರ್ ಸಕ್ಸಸ್ ಆಫ್ ದ ಬಿಸ್ನೆಸ್ ಕಂಟಿನ್ಯೂಟಿ. ಸೊ ಬರೀ ಕೇವಲ ಆ ಮಾರ್ಕೆಟಲ್ಲಿ ಆ ಒಂದು ಆರ್ಗನೈಸೇಷನ್ ಉಳ್ಕೊಂಡ್ರೆ ಮಾತ್ರ ಸಾಲದು, ಅದರ ಜೊತೆಗೆ ಪ್ರಾಫಿಟನ್ನು ಅರ್ನ್ ಮಾಡುವಂಥದ್ದು ಕೂಡ ಇರಲೇಬೇಕು. ಒಂದು ಬಿಸ್ನೆಸ್ಸು ಸಕ್ಸಸ್ಫುಲಿ ರನ್ ಆಗ್ತಾ ಇದೆ ಅಂತಂದರೆ ಅದರ ಅರ್ಥ ಪ್ರಾಫಿಟನ್ನು ಪಡಿತಾ ಇದೆ ಅಂತ ಇದ್ದಾಗ ಮಾತ್ರ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ ಅಂತ. ದೆನ್ ಥರ್ಡ್ ಒನ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಗ್ರೋತ್. ಸೊ ಇನ್ ದ ಬಿಸ್ನೆಸ್ ನೀಡ್ ಟು ಇಟ್ಸ್ prospects in the long run. For this it is the important the business to grow. The growth can be measured in terms of increasing the sales, increasing the number of products produced, increasing the number of employees. So growth ಹೇಗೆ ಆಗುತ್ತೆ ಅಂತಂದರೆ, ಗ್ರೌತ್ ಆಗ್ತಾ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಏನಾಗಿರ್ಬೋದು, ಪ್ರಾಡಕ್ಟ್ಗಳು ಹೆಚ್ಚಿಗೆ ಮಾರಾಟ ಆಗೋದ್ರ ಮೂಲಕ ಇರ್ಬೋದು, ಅಥವಾ ಎಂಪ್ಲಾಯೀಸ್ಗಳನ್ನು ಹೆಚ್ಚಿಗೆ ತಗೊಂಡಾದ ರೀತಿಯಲ್ಲಿ ಇರ್ಬೋದು. ಸೊ ಕೇವಲ ಆರ್ಗನೈಸೇಷನ್ನ ಉದ್ದೇಶ ಸರ್ವೈವಲ್ ಆಗೋದು, ನಡೀತಾ ಇರೋದು, ಹಾಗೆ ಪ್ರಾಫಿಟನ್ನು ಅರ್ನ್ ಮಾಡೋದು ಒಂದೇ ಅಲ್ಲ, ಅದರ ಜೊತೆಗೆ ಗ್ರೌತನ್ನು ಆರ್ಗನೈಸೇಷನ್ನ ಗ್ರೌತ್ ಮಾಡೋದು, ಬೆಳವಣಿಗೆ ಮಾಡೋದು ಕೂಡ ಮುಖ್ಯನೇ ಆಗಿರುತ್ತೆ. ಸೊ ದೀಸ್ ಆರ್ ಆಲ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. ದೆನ್ ಸೆಕೆಂಡ್ ಒನ್ ಇಸ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಯೂಸಿಂಗ್ ಅ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮೆಥಡ್. ಸೊ ಎವ್ರಿ ಆರ್ಗನೈಸೇಷನ್ ಈಸ್ ಅ ಪಾರ್ಟ್ ಆಫ್ ಸೊಸೈಟಿ, ವೆದರ್ ಇಟ್ ಈಸ್ ಬಿಸ್ನೆಸ್ ಆರ್ ನಾನ್ ಬಿಸ್ನೆಸ್. ಎಲ್ಲ ಒಂದು ಆರ್ಗನೈಸೇಷನ್ನು ಕೂಡ ಸಮಾಜದ ಒಂದು ಮುಖ್ಯವಾದ ಭಾಗನೇ ಆಗಿರುತ್ತೆ. ಅದು ಪ್ರಾಫಿಟನ್ನು ಕೊಡೋದೇ ಇರ್ಬೋದು ಅಥವಾ ಸರ್ವಿಸ್ ಸೆಕ್ಟರ್ಗಳೇ ಇರಬಹುದು, ಬಟ್ ಸೋಷಿಯಲ್ ಪಾರ್ಟ್ ಆಗಿರ್ತದೆ. ಸೊ ಯೂಸಿಂಗ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮೆಥಡ್ ಅಂದರೆ ಪರಿಸರ ಸ್ನೇಹಿ ಆದಂತಹ ಏನು ಮಾಡುವಂಥದ್ದು, ಪ್ರೊಡಕ್ಷನನ್ನು ಮಾಡುವಂಥದ್ದು, ಯಾಕಂತಂದರೆ ಸಮಾಜಕ್ಕೆ ಹೆಲ್ಪ್ ಆಗುವಂಥದ್ದು. ದೆನ್ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಸೊ ಏನು ಮಾಡುವಂಥದ್ದು, ಸಮಾಜದಲ್ಲಿ ಅಥವಾ ಆ ಒಂದು ಆರ್ಗನೈಸೇಷನ್ ಅನ್ನೋದು
ಎಂಪ್ಲಾಯ್ಮೆಂಟ್ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಗೆ ಏನು ಮಾಡಬೇಕು, ಸೃಷ್ಟಿಯನ್ನು ಮಾಡಬೇಕು. ದೆನ್ ಪ್ರೊವೈಡಿಂಗ್ ಅ ಫೈನಾನ್ಷಿಯಲ್ ಸಪೋರ್ಟ್ ಟು ಸೊಸೈಟಿ ಫಾರ್ ಅ ನೋಬಲ್ ಕಾಸಸ್. ಏನಾಗಿರುವಂಥದ್ದು, ಸಮಾಜದಿಂದ ದೂರ ಉಳಿದಂತಹ ಎಷ್ಟೋ ವರ್ಗದವರನ್ನು ಮುಖ್ಯ ವಾಹಿನಿಗೆ ಸಮಾಜಕ್ಕೆ ತರುವಂಥದ್ದು, ಅವರಿಗೆ ಫೈನಾನ್ಷಿಯಲಿ ಸಪೋರ್ಟನ್ನು ಮಾಡುವಂಥದ್ದು ಕೂಡ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಒಂದು ಆರ್ಗನೈಸೇಷನ್ನಲ್ಲಿ ಇಟ್ಕೊಂಡಿರುತ್ತ ಮುಖ್ಯ ಉದ್ದೇಶ ಕೂಡ ಇದಾಗಿರ್ತದೆ. ದೆನ್ ಪಾರ್ಟಿಸಿಪೇಷನ್ ಇನ್ ಅ ಸೋಷಿಯಲ್ ಸರ್ವಿಸಸ್ ಪ್ರಾಜೆಕ್ಟ್. ಇನ್ನು ಹಲವಾರು ರೀತಿಯ ಸೋಷಿಯಲ್ ಸಮಾಜಕ್ಕೆ ಸಂಬಂಧಪಟ್ಟಂತಹ ಸೇವೆಗೆ ಸಂಬಂಧಪಟ್ಟಂತಹ ಪ್ರಾಜೆಕ್ಟ್ಗಳಲ್ಲಿ ಗೌರ್ಮೆಂಟ್ ಇರ್ಬೋದು ಅಥವಾ ನಾನ್ ಗೌರ್ಮೆಂಟ್ಗಳಲ್ಲಿ ಭಾಗವಹಿಸುವಂಥದ್ದು. ದೆನ್ ಪರ್ಸ್ನಲ್ ಆರ್ ಇಂಡಿವಿಜುವಲ್ ಆಬ್ಜೆಕ್ಟಿವ್ಸ್. ಸೊ ಮ್ಯಾನೇಜ್ಮೆಂಟ್ ಆಫ್ ಆಬ್ಜೆಕ್ಟಿವ್ಸಲ್ಲಿ ಪರ್ಸ್ನಲ್ ಮತ್ತು ಇಂಡಿವಿಜುವಲ್ ಆಬ್ಜೆಕ್ಟಿವ್ಸ್, ವೈಯಕ್ತಿಕ ಉದ್ದೇಶಗಳು ಏನೇನು ಇರಬಹುದು ಅಂತಂದರೆ ಫೈನಾನ್ಷಿಯಲ್ ಲೀಡ್ಸ್ ಲೈಕ್ ಅ ಸ್ಯಾಲರಿ ಇನ್ಸೆಂಟಿವ್ಸ್. ಸೊ ಒಬ್ಬ ಎಂಪ್ಲಾಯೀಸಿಗೆ ಏನು ಬೇಕಾಗುತ್ತೆ, ಪರ್ಸ್ನಲ್ ಆಬ್ಜೆಕ್ಟಿವ್, ಒಂದು ಸಂಸ್ಥೆನ ಸೇರ್ಕೊಳ್ಳಿಕ್ಕೆ ಇರುವಂಥ ಉದ್ದೇಶ ಏನಪ್ಪ ಅಂತಂದರೆ ಅವನು ಹಣದ ಸ್ಯಾಲ್ರಿ ಚೆನ್ನಾಗಿ ಪಡ್ಕೊಳ್ಳೋದಿರ್ಬೋದು ಅಥವಾ ಇನ್ಸೆಂಟಿವ್ಸನ್ನು ಪಡ್ಕೊಳ್ಳೋದಿರ್ಬೋದು, ಹಾಗೆ ಇತರ ಯಾವುದೇ ರೀತಿ ಬೆನಿಫಿಟ್ಗಳನ್ನು ಪಡ್ಕೊಳ್ಳೋದು ಕೂಡ ಇರಬಹುದು. ದೆನ್ ಸೋಷಿಯಲ್ ನೀಡ್ಸ್ ಲೈಕ್ ಅ ರೆಕಗ್ನೈಸೇಷನ್ ಇನ್ ದ ಆರ್ಗನೈಸೇಷನ್. ಅದರ ಜೊತೆಗೆ ಏನಾಗಿರ್ಬೋದು, ಸಮಾಜದಲ್ಲಿ ತನ್ನನ್ನು ತಾನು ಗುರುತಿಸ್ಕೋಬೇಕು ಅಂತ ಹೇಳಿ ಆ ಒಂದು ಮ್ಯಾನೇಜ್ಮೆಂಟ್ನ ಉದ್ದೇಶವನ್ನು ಹೊಂದಿರ್ತಾನೆ ಒಬ್ಬ ಎಂಪ್ಲಾಯಿ. ದೆನ್ ಪರ್ಸ್ನಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಅದ್ರ ಜೊತೆಗೆ ವ್ಯಕ್ತಿಗತವಾಗಿ ಅವನು ಬೆಳವಣಿಗೆ ಹೊಂದೋದು ಕೂಡ ಮುಖ್ಯ ಆಗಿರ್ತದೆ. ಸೊ ದೀಸ್ ಆರ್ ಆಲ್ ಪರ್ಸ್ನಲ್ ಆರ್ ಇಂಡಿವಿಜುವಲ್ ಆಬ್ಜೆಕ್ಟಿವ್ಸ್. ಇದರ ಜೊತೆಗೆ ಏನು ಮಾಡ್ಬೋದು, ಸಮಾಜದಲ್ಲಿ ಅವನು ಗುರುತಿಸ್ಕೊಳ್ಳೋದಿರ್ಬೋದು, ಹಾಗೆ ಅವನು ತನ್ನನ್ನು ತಾನು ಪ್ರಗತಿಯನ್ನು ಹೊಂದುವಂಥ ಉದ್ದೇಶವನ್ನು ಕೂಡ ಹೊಂದಿರ್ತಾನೆ. ಸೊ ದೀಸ್ ಆರ್ ಆಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿರ್ವಹಣೆಯನ್ನು 3 ರೀತಿಯಲ್ಲಿ ನಾವು ವಿಭಾಗಿಸ್ತೀವಿ. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್, ಒಂದು ಸಂಸ್ಥೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸನ್ನು ಹೊಂದಿರುವಂಥದ್ದು, ದೆನ್ ಸೋಷಿಯಲ್ ಆಬ್ಜೆಕ್ಟಿವ್ಸನ್ನು ಹೊಂದಿರುವಂಥದ್ದು, ದೆನ್ ಆಲ್ಸೋ ಪರ್ಸ್ನಲ್ ಆರ್ ಇಂಡಿವಿಜುವಲ್ ಆಬ್ಜೆಕ್ಟಿವ್ಸನ್ನು. So these are all objectives of management. If you are like this video, please like, then subscribe and also sharing. So thanks for watching. Thank you.